ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ದೊಡ್ಡ ಒಗಟಿನಿಂದ ಶುರುವಾಗತ್ತೆ. ಯೋಚಿಸಿ ನೋಡಿ, ಒಬ್ಬ ವ್ಯಕ್ತಿಯನ್ನ ಮನುಷ್ಯರಲ್ಲೇ ಹುಟ್ಟಿದವರಲ್ಲಿ ಇವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅಂತ ಹೊಗಳಲಾಗತ್ತೆ. ಆದ್ರೆ ಹೊಗಳಿದ ಮರುಕ್ಷಣವೇ ಆದ್ರೆ ಸ್ವರ್ಗ ಸಾಮ್ರಾಜ್ಯದಲ್ಲಿರೋ ಅತೀ ಸಣ್ಣ ವ್ಯಕ್ತಿ ಕೂಡ ಅವರಿಗಿಂತ ದೊಡ್ಡವನು ಅಂತನೂ ಹೇಳಲಾಗತ್ತೆ. ಹೌದು. ಇದೆಂಥ ಮಾತು! ಒಂದೇ ಉಸಿರಲ್ಲಿ ಹೊಗಳಿ ತೆಗಳುವುದು ಅಂದ್ರೆ ಇದೇನಾ? ಇದು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರುವ ಮಾತು. ಇವತ್ತು ನಾವು ಇದೇ ವಚನಗಳ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ಖಂಡಿತ. ನಮ್ಮ ಮುಂದಿರೋ ಆಕರಗಳು, ಇದರ ಹಿಂದಿರೋ ಐತಿಹಾಸಿಕ, ಧಾರ್ಮಿಕ, ಆಮೇಲೆ ವೈಯಕ್ತಿಕ ಅರ್ಥಗಳನ್ನ ಬಿಡಿಸಿ ಹೇಳ್ತವೆ. ನಮ್ಮ ಗುರಿ ಏನು ಅಂದ್ರೆ, ಯೇಸು ಯಾಕೆ ಸ್ನಾನಿಕ ಯೋವಾನನ ಬಗ್ಗೆ ಹೀಗೆ ಹೇಳಿದ್ರು? ಈ ವಿರೋಧಾಭಾಸದ ಅರ್ಥವೇನು? ಮತ್ತು ಸ್ವರ್ಗ ಸಾಮ್ರಾಜ್ಯ ನೂಕುನುಗ್ಗಳಿಗೆ ಒಳಗಾಗಿದೆ ಅನ್ನೋ ಆ ಒಂದು ತೀವ್ರವಾದ ಮಾತಿನ ಹಿಂದಿನ ರಹಸ್ಯವೇನು ಅಂತ ತಿಳಿದುಕೊಳ್ಳುವುದು. ಹೌದು, ಇದು ಕೇವಲ ಒಂದು ವಿರೋಧಾಭಾಸದ ಹಾಗೆ ಕಾಣಬಹುದು, ಆದ್ರೆ ವಾಸ್ತವದಲ್ಲಿ ಇದು ಇತಿಹಾಸದ ಒಂದು ದೊಡ್ಡ ತಿರುವನ್ನೇ ಸೂಚಿಸ್ತಿದೆ. ಓ, ಹಾಗಾ? ಈ ಮಾತುಗಳು ಒಂದು ಹಳೆಯ ಯುಗದ ಅಂತ್ಯ ಮತ್ತೆ ಒಂದು ಹೊಸ ಯುಗದ ಆರಂಭದ ನಡುವೆ ನಿಂತಿರೋ ಒಂದು ಸೇತುವೆ ತರ. ಸೇತುವೆ? ಹೌದು. ಯೋಹನ್ನ ಆ ಹಳೆಯ ಯುಗದ ಕೊನೆಯ ಮತ್ತು ಬಹುಶಃ ಅತ್ಯುನ್ನತ ಪ್ರತಿನಿಧಿ. ಆದ್ರೆ ಯೇಸುವಿನ ಮೂಲಕ ಶುರುವಾಗ್ತಿರೋದು ಸಂಪೂರ್ಣವಾಗಿ ಹೊಸದಾದ ಒಂದು ಅಧ್ಯಾಯ. ಈ ವಚನಗಳು ಆ ಬದಲಾವಣೆಯ ಮಹತ್ವವನ್ನು ಸಾರಿ ಹೇಳ್ತವೆ. ಸರಿ, ಹಾಗಾದ್ರೆ ಈ ಒಗಟನ್ನ ಒಂದೊಂದಾಗಿ ಬಿಡಿಸೋಣ. ಮೊದಲಿಗೆ ಯೋಹನ್ನನ ಶ್ರೇಷ್ಠತೆಯ ಬಗ್ಗೆನೇ ಮಾತಾಡೋಣ. ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರೂ ಹುಟ್ಟಿಲ್ಲ. ಇದೇನು ಸಣ್ಣ ಮಾತಲ್ಲ ಅಲ್ವಾ? ಖಂಡಿತ ಅಲ್ಲ. ಮೋಶೆ, ದಾವೀದ, ಎಲಿಯಾ, ಯೆಶಾಯರಂತಹ ಮಹಾನ್ ವ್ಯಕ್ತಿಗಳೆಲ್ಲ ಇದ್ರು. ಅವರೆಲ್ಲರಿಗಿಂತ ಯೋಹಾನ್ನ ಹೇಗೆ ಶ್ರೇಷ್ಠನಾದ? ಅವನ ವೈಯಕ್ತಿಕ ಗುಣಗಳಿಂದಾನಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಅವನ ವೈಯಕ್ತಿಕ ಧೈರ್ಯ, ಸರಳ ಜೀವನ, ಆ ನೇರ ನುಡಿ ಇವೆಲ್ಲವೂ ಶ್ಲಾಘನೀಯವೇ. ಹೌದು. ಆದ್ರೆ ಅವನ ನಿಜವಾದ ಶ್ರೇಷ್ಠತೆ ಇರೋದು ಅವನ ವೈಯಕ್ತಿಕ ಗುಣಗಳಿಗಿಂತ ಹೆಚ್ಚಾಗಿ ಅವನಿಗೆ ಇತಿಹಾಸದಲ್ಲಿ ಸಿಕ್ಕಿದ ಆ ಒಂದು ವಿಶಿಷ್ಟವಾದ ಸ್ಥಾನದಿಂದ. ಹೌದು. ಯೋಚಿಸಿ ನೋಡಿ, ಹಳೆಯ ಒಡಂಬಡಿಕೆಯ ಎಲ್ಲ ಪ್ರವಾದಿಗಳು ಮೆಸ್ಸಿಯಾನ ಬಗ್ಗೆ ಅಂದ್ರೆ ಲೋಕೋದ್ಧಾರಕನ ಬಗ್ಗೆ ಮಾತಾಡಿದ್ರು. ಅವನು ಬರಲಿದ್ದಾನೆ, ಒಂದು ದಿನ ಬರ್ತಾನೆ ಅಂತ ಶತಮಾನಗಳಾಚೆಯಿಂದ ಒಂದು ನಿರೀಕ್ಷೆಯನ್ನ ಬಿತ್ತುತ್ತಾ ಬಂದ್ರು. ಅಂದ್ರೆ ಅವರೆಲ್ಲರೂ ಒಂದು ಭರವಸೆಯ ಬಗ್ಗೆ ಮಾತಾಡ್ತಿದ್ರು, ಆದ್ರೆ ಆ ಭರವಸೆ ಅದನ್ನ ಕಣ್ಣಾರೆ ನೋಡ್ಲಿಲ್ಲ. ನಿಖರವಾಗಿ ಒಂದು ದೂರದ ಬೆಟ್ಟದ ಹಾಗೆ ನೋಡ್ತಿದ್ರು. ಸರಿ. ಅವರು ಭವಿಷ್ಯದ ಕಡೆಗೆ ಬೆರಳು ತೋರಿಸ್ತಿದ್ರು. ಆದ್ರೆ ಯೋವಾನ್ನನಿಗೆ ಮಾತ್ರ ಇತಿಹಾಸದಲ್ಲಿ ಬೇರೆ ಯಾರಿಗೂ ಸಿಗದ ಒಂದು ಭಾಗ್ಯ ಸಿಕ್ಕಿತು. ಏನು ಆ ಭಾಗ್ಯ? ಈಗಾಗಲೇ ಬಂದಿದ್ದ ಜನರ ಮಧ್ಯೆ ನಿಂತಿದ್ದ ಯೇಸುವನ್ನು ನೇರವಾಗಿ ಬೆರಳು ಮಾಡಿ ತೋರಿಸಿ, ಈಗೋ ಇವನೇ ಆತನು, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಇವನೇ ಎಂದು ಸಾರುವ ಐತಿಹಾಸಿಕ ಜವಾಬ್ದಾರಿಯವನದಾಗಿತ್ತು. ಅಂದ್ರೆ ರಾಜ ಬರೋ ದಾರಿಯನ್ನ ಸಿದ್ಧಪಡಿಸೋರು ಅನೇಕರಿರ್ಬೋದು, ಆದ್ರೆ ರಾಜ ಬಂದ ತಕ್ಷಣ ಅವನ ರಥದ ಮುಂದೆ ನಿಂತು ರಾಜ ಬಂದಿದ್ದಾನೆ ಅಂತ ಘೋಷಿಸೋ ಮುನ್ಸೂಚಕನ ಪಾತ್ರ ಅದು ಎಲ್ಲಕ್ಕಿಂತ ವಿಶೇಷ. ಆ ಪಾತ್ರ ಯೋವನ್ನನದು. ಹಾಗಾಗಿಯೇ ಆತ ಎಲ್ಲರಿಗಿಂತ ಶ್ರೇಷ್ಠ. ಈಗ ಸ್ಪಷ್ಟವಾಯಿತು. ಅವನ ಶ್ರೇಷ್ಠತೆ ಅವನಿಗೆ ಸಿಕ್ಕಿದ ಸ್ಥಾನಕ್ಕೆ ಸಂಬಂಧಿಸಿದ್ದು. ಹೌದು. ಹಾಗಾದ್ರೆ ಇದು ನಮ್ಮನ್ನು ಆ ಚರ್ಕೆಯ ಅತ್ಯಂತ ಗೊಂದಲಮಯ ಭಾಗಕ್ಕೆ ತಂದು ನಿಲ್ಲಿಸುತ್ತೆ. ಅಷ್ಟೊಂದು ಶ್ರೇಷ್ಠನಾದ, ಐತಿಹಾಸಿಕ ಪಾತ್ರ ವಹಿಸಿದ ಯೋವಾನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನಿಗಿಂತ ಚಿಕ್ಕವನಾಗೋದು ಹೇಗೆ? ಇದು ಅವನ ವ್ಯಕ್ತಿತ್ವಕ್ಕೆ ಮಾಡಿದ ಅವಮಾನದಂತೆ ಕೇಳಿಸ್ತದಲ್ಲ? ಹೌದು, ಮೊದಲ ನೋಟಕ್ಕೆ ಹಾಗೇ ಅನಿಸುತ್ತೆ. ಆದ್ರೆ ಇಲ್ಲಿ ಏಸು ಮಾಡ್ತಿರೋದು ವ್ಯಕ್ತಿತ್ವದ ಹೋಲಿಕೆಯಲ್ಲ. ಬದಲಿಗೆ ಅವರಿಗೆ ಸಿಕ್ಕಿರುವ ಆಧ್ಯಾತ್ಮಿಕ ಸ್ಥಾನಮಾನದ ಮತ್ತು ಸೌಭಾಗ್ಯದ ಹೋಲಿಕೆ. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಆ ಕಾಲಘಟ್ಟವನ್ನು ಗಮನಿಸಬೇಕು. ಯೋವಾನನನ್ನು ಸೆರೆಯಲಿಟ್ಟು ಆತನ ತಲೆಯನ್ನು ಕಡಿಯಲಾಯಿತು. ಅಂದ್ರೆ ಮಾನವ ಇತಿಹಾಸದ ಅತ್ಯಂತ ಪ್ರಮುಖ ಘಟನೆಗಳಾದ ಯೇಸುವಿನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನವನ್ನ ಕಣ್ಣಾರೆ ನೋಡೋ ಮುಂಚೆಯೇ ಆತ ಮರಣ ಹೊಂದಿದ್ನು. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲವಿದೆ. ಯೋವಾನ್ನನಿಗೆ ದೇವರ ಆತ್ಮದ ಬಲ ಇರ್ಲಿಲ್ವಾ? ಇತ್ತು, ಖಂಡಿತ ಇತ್ತು. ಆತ ಅಷ್ಟು ಧೈರ್ಯದಿಂದ ಅರಮನೆಯಲ್ಲೇ ರಾಜನನ್ನ ಖಂಡಿಸಿದ್ದು ಹೇಗೆ? ನೀವು ಹೇಳ್ತಿರೋ ಈ ಹೊಸ ಯುಗದ ಸೌಭಾಗ್ಯ ಅದಕ್ಕಿಂತ ಹೇಗೆ ಭಿನ್ನ? ಅತ್ಯುತ್ತಮ ಪ್ರಶ್ನೆ. ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗೆ ದೇವರಾತ್ಮನು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಬರ್ತಿದ್ದನು.
ಅವರಿಗೆ ಶಕ್ತಿ ಕೊಡ್ತಿದ್ದನು. ಸರಿ. ಆದರೆ ಯೇಸುವಿನ ಪುನರುತ್ಥಾನದ ನಂತರ ಪವಿತ್ರಾತ್ಮನು ವಿಶ್ವಾಸಿಗಳ ಒಳಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾನೆ. ಓ, ಇದೊಂದು ಆಂತರಿಕ ನಿರಂತರವಾದ ಸಾನ್ನಿಧ್ಯ. ನಮ್ಮ ಆಕರಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಶಿಲುಬೆಯ ನಂತರ ಕ್ರಿಸ್ತನನ್ನು ನಂಗುವ ಒಬ್ಬ ಸಾಮಾನ್ಯ ವಿಶ್ವಾಸಿಗೆ ಸಿಗೋ 2 ದೊಡ್ಡ ಸೌಭಾಗ್ಯಗಳಿವೆ. ಯಾವುದು? ಒಂದು ಈ ಪವಿತ್ರಾತ್ಮನ ಸಾನ್ನಿಧ್ಯ, 2ನೇದು ದೇವದತ್ತು ಪುತ್ರತ್ವ, ಅಂದ್ರೆ ದೇವರ ಮಕ್ಕಳಾಗುವ ಅಧಿಕಾರ. ಇದು ಕೇವಲ ಸೇವಕರಾಗಿರೋದಲ್ಲ, ಬದಲಿಗೆ ಕುಟುಂಬದ ಸದಸ್ಯರಾಗುವ ಸ್ಥಾನ. ಈ ಆಧ್ಯಾತ್ಮಿಕ ಸೌಭಾಗ್ಯಗಳು, ಈ ರೀತಿಯ ಆಳವಾದ ಸಂಬಂಧ ಯೋವಾನನ ಕಾಲದಲ್ಲಿ ಯಾರಿಗೂ ಆ ರೀತಿ ಲಭ್ಯವಿರಲಿಲ್ಲ. ಹಾಗಾದ್ರೆ ಇದನ್ನೊಂದು ರೀತಿ ಹೀಗೆ ಹೇಳ್ಬೋದಾ? ಹೇಳಿ. ಒಂದು ಅದ್ಭುತವಾದ ಅರಮನೆಯನ್ನ ಕಟ್ಟಲು ನೀಲನಕ್ಷೆ ತಯಾರಿಸಿ ಅಡಿಪಾಯ ಹಾಕಿದ ಮಹಾನ್ ಶಿಲ್ಪಿಗಿಂತ ಆ ಅರಮನೆ ಪೂರ್ಣಗೊಂಡ ನಂತರ ಅದರಲ್ಲಿ ವಾಸಿಸುವ ಒಬ್ಬ ಸಾಮಾನ್ಯ ಪ್ರಜೆ ಹೆಚ್ಚು ಸೌಲಭ್ಯಗಳನ್ನ ಅನುಭವಿಸ್ತಾನೆ. ಶಿಲ್ಪಿ ಶ್ರೇಷ್ಠನೇ, ಆದರೆ ಪ್ರಜೆ ಹೆಚ್ಚು ಭಾಗ್ಯವಂತ. ಇದಕ್ಕೆಂತ ಉತ್ತಮವಾದ ಹೋಲಿಕೆ ಸಾಧ್ಯನೇ ಇಲ್ಲ. ನಿಖರವಾಗಿ ಅದೇ ವಿಷಯ. ಹೌದಾ? ಯೋವಾನ್ನನು ದಾರಿಯನ್ನ ಸಿದ್ಧಪಡಿಸಿದ, ಆದ್ರೆ ಆ ದಾರಿಯಲ್ಲಿ ನಡೆದು ಗುರಿ ಮುಟ್ಟಿದಾಗ ಸಿಗೋ ಸಂಪೂರ್ಣ ಪ್ರಯೋಜನಗಳನ್ನ ಅನುಭವಿಸಿದ್ದು ಅವನ ನಂತರ ಬಂದವರು. ಹಾಗಾಗಿ ಯೇಸು ಯೋವಾನ್ನನ ವ್ಯಕ್ತಿತ್ವವನ್ನ ಕೀಳಾಗಿಸ್ತಿಲ್ಲ, ಬದಲಿಗೆ ತನ್ನ ಮೂಲಕ ಆರಂಭವಾಗುವ ಹೊಸ ಯುಗದ ವಿಶ್ವಾಸಿಗಳಿಗೆ ಸಿಗೋ ಆಧ್ಯಾತ್ಮಿಕ ಭಾಗ್ಯ ಎಷ್ಟು ಶ್ರೇಷ್ಠವಾದದ್ದು ಅಂತ ಒತ್ತಿ ಹೇಳ್ತಿದ್ದಾರೆ. ನಿಜ. ನಾವು ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಎಷ್ಟು ಲಘುವಾಗಿ ತಗೊಳ್ತೀವಿ ಅಲ್ವಾ? ಆದ್ರೆ ಯೋವಾನ್ನನಂತಹ ಶ್ರೇಷ್ಠನಿಗೂ ಸಿಗದ ಭಾಗ್ಯ ನಮ್ಮದು. ಯೋವಾನನ ಸ್ಥಾನಮಾನದ ಬಗ್ಗೆ ನೀವು ಹೇಳಿದ್ದು ಕುತೂಹಲಕಾರಿ. ಅಂದ್ರೆ ಅವನು ಒಂದು ಯುಗದ ಅಂತ್ಯ, ಹೊಸ ಯುಗದ ಆರಂಭ. ಹೌದು ಹೌದು. ಬಹುಶಃ ಇದೇ ಕಾರಣಕ್ಕೆ ಮುಂದಿನ ಮಾತು ಅಷ್ಟು ತೀವ್ರವಾಗಿರಬಹುದು ಅಲ್ವಾ? ಸ್ನಾನಿಕ ಯೋವಾನನ ಕಾಲದಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನೂಕುನುಗ್ಗಲಿಗೆ ಗುರಿಯಾಗಿದೆ ಮತ್ತು ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಈ ಬಲಪ್ರಯೋಗ, ನೂಕುನುಗ್ಗಲು ಅನ್ನೋ ಪದಗಳು ಕೇಳಿದಾಗ ಹಿಂಸೆಯೇ ನೆನ್ಪಾಗೋದು ಸಹಜ. ಏನಿದರ ಅರ್ಥ? ಹೌದು, ಈ ಪದಗಳು ಬಹಳ ಗಟ್ಟಿಯಾದವು. ಆದ್ರೆ ಇಲ್ಲಿ ಭೌತಿಕ ಹಿಂಸೆಯ ಬಗ್ಗೆ ಮಾತಾಡ್ತಿಲ್ಲ. ಓ, ಇದರ ಮೂಲ ಗ್ರೀಕ್ ಪದ ಬಯಾಜಟಾಯಿ ಅಂತ. ಇದನ್ನ 2 ರೀತಿಯಲ್ಲಿ ಅರ್ಥೈಸಬಹುದು. ಒಂದು, ಕೆಟ್ಟ ಶಕ್ತಿಗಳು ಅಂದ್ರೆ ಸೈತಾನ ಮತ್ತು ಅವನ ಅನುಯಾಯಿಗಳು ದೇವರ ರಾಜ್ಯದ ವಿರುದ್ಧ ಹಿಂಸಾತ್ಮಕವಾಗಿ ಹೋರಾಡ್ತಿದ್ದಾರೆ. ಇನ್ನೊಂದು, ಹೆಚ್ಚು ಸ್ವೀಕಾರಾರ್ಹವಾದ ಅರ್ಥ ಏನಪ್ಪಾ ಅಂದ್ರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ಜನರು ತೀವ್ರವಾದ ಉತ್ಸಾಹ, ಹೋರಾಟ ಮತ್ತು ಆತುರವನ್ನು ತೋರಿಸ್ತಿದ್ದಾರೆ. ಅಂದ್ರೆ ಯೋವಾನನ ಮತ್ತು ಯೇಸುವಿನ ಸಂದೇಶಗಳು ಜನರಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಉಂಟುಮಾಡಿತ್ತು. ಖಂಡಿತ. ಜನರು ಸುಮ್ಮನೆ ಕೂತಿರ್ಲಿಲ್ಲ, ಬದಲಿಗೆ ದೇವರ ರಾಜ್ಯವನ್ನು ಸೇರಲು ಮುಗಿಬೀಳುತ್ತಿದ್ದರು. ಹೌದು, ಅದು ಒಂದು ರೀತಿಯ ಆಧ್ಯಾತ್ಮಿಕ ಹಸಿವು. ಹೊಟ್ಟೆ ಹಸಿದವನು ಊಟಕ್ಕಾಗಿ ಹೇಗೆ ಹಂಬಲಿಸ್ತಾನೋ, ಹೋರಾಡ್ತಾನೋ, ಹಾಗೆ ದೇವರ ರಾಜ್ಯಕ್ಕಾಗಿ ಹೋರಾಡುವ, ಹಂಬಲಿಸುವ ಮನೋಭಾವ. ಯೇಸು ಇಲ್ಲಿ ಹೇಳ್ತಿರೋದೇನಂದ್ರೆ ದೇವರ ರಾಜ್ಯ ಸೋಮಾರಿಗಳಿಗೆ ಅಥವಾ ನಿಷ್ಕ್ರಿಯರಿಗೆ ಸುಲಭವಾಗಿ ಸಿಗುವಂಥದ್ದಲ್ಲ. ಅದನ್ನ ಪಡೆಯಲು ಒಂದು ರೀತಿಯ ಆಧ್ಯಾತ್ಮಿಕ ತೀವ್ರತೆ ಬೇಕು. ಆದರೆ ಬಲಪ್ರಯೋಗ ಅನ್ನೋ ಪದವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇತಿಹಾಸದಲ್ಲಿ ಯಾರಾದರೂ ಹಿಂಸೆಯನ್ನ ಸಮರ್ಥಿಸಿಕೊಂಡ ಉದಾಹರಣೆಗಳಿವ್ಯಾ? ಆಕರೆಗಳು ಈ ಬಗ್ಗೆ ಏನಾದರೂ ಹೇಳ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತವಾಗಿಯೂ ಇತಿಹಾಸದುದ್ದಕ್ಕೂ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಸಮರ್ಥಿಸಿಕೊಳ್ಳಲು ಇಂಥ ವಚನಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಆದರೆ ಯೇಸುವಿನ ಸಂಪೂರ್ಣ ಬೋಧನೆಯ ಸಂದರ್ಭದಲ್ಲಿ ನೋಡಿದ್ರೆ ಅವರು ಯಾವಾಗ್ಲೂ ಪ್ರೀತಿ, ಕ್ಷಮೆ ಮತ್ತು ಶಾಂತಿಯ ಬಗ್ಗೆನೇ ಮಾತಾಡಿದ್ದಾರೆ. ಸರಿ. ಹಾಗಾಗಿ ಇಲ್ಲಿ ಅವರು ಹೇಳ್ತಿರೋ ಬಲಪ್ರಯೋಗ ಆಂತರಿಕವಾದದ್ದು. ಅದು ನಮ್ಮ ಸ್ವಂತ ಪಾಪದ ಪ್ರವೃತ್ತಿಗಳ ವಿರುದ್ಧ, ಲೋಕದ ಆಕರ್ಷಣೆಗಳ ವಿರುದ್ಧ ಮತ್ತು ನಮ್ಮ ಸೋಮಾರಿತನದ ವಿರುದ್ಧ ನಾವು ಮಾಡಬೇಕಾದ ಹೋರಾಟ. ಪ್ರಾರ್ಥನೆ ಮಾಡಲು, ದೇವರ ವಾಕ್ಯವನ್ನು ಓದಲು, ಇನ್ನೊಬ್ಬರನ್ನು ಕ್ಷಮಿಸಲು, ಕೆಲವೊಮ್ಮೆ ನಮ್ಮ ಮನಸ್ಸಿನ ವಿರುದ್ಧ ನಾವೇ ಬಲಪ್ರಯೋಗ ಮಾಡ್ಕೊಳ್ಬೇಕಾಗ್ತದೆ. ಆ ಸಕ್ರಿಯವಾದ ನಂಬಿಕೆಯೇ ಇಲ್ಲಿ ಮುಖ್ಯ. ಇದು ಒಂದು ಸಕ್ರಿಯವಾದ ಅನ್ವೇಷಣೆ, ನಿಷ್ಕ್ರಿಯವಾದ ಕಾಯುವಿಕೆಯಲ್ಲ. ನಿಖರವಾಗಿ. ಹಾಗೆಯೇ ಆಕರಗಳಲ್ಲಿ ಯೋವಾನನನ್ನು ಬರತಕ್ಕ ಎಲಿಯನು ಅಂತಲೂ ಉಲ್ಲೇಖಿಸಲಾಗಿದೆ. ಯಹೂದ್ಯರ ನಂಬಿಕೆ ಪ್ರಕಾರ ಮೆಸ್ಸಿಯ ಬರೋ ಮುನ್ನ ಪ್ರವಾದಿ ಎಲಿಯ ಬರಬೇಕಿತ್ತು. ಇದರ ಹಿನ್ನೆಲೆ ಏನು? ಹೌದು, ಇದು ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಮಲಾಕಿಯ ಪ್ರವಾದನೆಗೆ ನೇರವಾಗಿ ಸಂಬಂಧಿಸಿದೆ. ಓ, ಮಲಾಕಿಯ. ಅಲ್ಲಿ ಕರ್ತನ ಮಹಾದಿನ ಬರುವುದಕ್ಕೆ ಮುಂಚೆ
ನಾನು ಪ್ರವಾದಿ ಎಲಿಯನನ್ನು ನಿಮ್ಮ ಬಳಿಗೆ ಕಳುಸುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ರು. ಹಾಗಾಗಿ ಯೇಸುವಿನ ಕಾಲದ ಯಹೂದ್ಯರು ಅಕ್ಷರಶಃ ಸಾವಿರಾರು ವರ್ಷಗಳ ಹಿಂದೆ ಸ್ವರ್ಗಕ್ಕೆ ಜೀವಂತವಾಗಿ ಒಯ್ಯಲ್ಪಟ್ಟ ಎಲಿಯನೇ ಮೋಡಗಳ ಮೇಲಿಂದ ಇಳಿದು ಬರ್ತಾನೆ ಅಂತ ಕಾಯ್ತಿದ್ರು. ಅವರೆಲ್ಲ ಒಂದು ಪವಾಡಕ್ಕಾಡಿ ಕಾಯುತ್ತಿದ್ದರು ಅಷ್ಟೇ. ಹೌದು, ಆದ್ರೆ ಯೇಸು ಇಲ್ಲಿ ಆ ಪ್ರವಾದನೆಯ ನಿಜವಾದ ಆಳವಾದ ಅರ್ಥವನ್ನ ವಿವರಿಸ್ತಿದ್ದಾರೆ. ಅವರು ಹೇಳ್ತಿರುವುದು ಯೋವಾನನು ಎಲಿಯನ ಪುನರ್ಜನ್ಮ ಅಂತಲ್ಲ, ಬದಲಿಗೆ ಆತ ಎಲಿಯನ ಆತ್ಮ ಮತ್ತು ಶಕ್ತಿಯಲ್ಲಿ ಬಂದನು ಅಂತ. ಆತ್ಮ ಮತ್ತು ಶಕ್ತಿಯಲ್ಲಿ ಅಂದ್ರೆ ಎಲಿಯನು ಹೇಗೆ ನಿರ್ಭಯವಾಗಿ ಧೈರ್ಯದಿಂದ ಅಂದಿನ ದುಷ್ಟ ರಾಜರನ್ನು ಜನಸಾಮಾನ್ಯರನ್ನೂ ಎದುರಿಸಿ ಅವರನ್ನು ಪಶ್ಚಾತ್ತಾಪಕ್ಕೆ ಕರೆದನೋ ಅದೇ ರೀತಿಯ ಕೆಲ್ಸವನ್ನ ಯೋವಾನನು ತನ್ನ ಕಾಲದಲ್ಲಿ ಮಾಡಿದನು. ಅವನು ಮೆಸ್ಸಿಯನ ಆಗಮನಕ್ಕಾಗಿ ಜನರ ಹೃದಯಗಳನ್ನ ಸಿದ್ಧಪಡಿಸಿದನು. ಹೀಗೆ ಯೋವಾನನು ಆ ಪ್ರಮುಖ ಪ್ರವಾದನೆಯನ್ನ ನೆರವೇರಿಸಿದ ವ್ಯಕ್ತಿಯಾಗುತ್ತಾನೆ ಎನ್ನುವುದನ್ನ ಯೇಸು ಇಲ್ಲಿ ದೃಢಪಡಿಸ್ತಿದ್ದಾರೆ. ಹಾಗಾದರೆ ಈ ಇಡೀ ಚರ್ಚೆಯನ್ನು ಒಟ್ಟಿಗೆ ಸೇರಿಸಿ ನೋಡಿದರೆ ನಾವು ಯಾವ ಪ್ರಮುಖ ಅಂಶಗಳನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗಬಹುದು? ನನ್ನ ಪ್ರಕಾರ 3 ಪ್ರಮುಖ ಅಂಶಗಳಿವೆ. ಮೊದಲನೆಯದಾಗಿ ಸ್ನಾನಿಕ ಯೋವಾನನ ಪಾತ್ರದ ಅನನ್ಯತೆ. ಆತ ಹಳೆಯ ಮತ್ತು ಹೊಸ ಒಡಂಬಡಿಕೆಗಳ ನಡುವಿನ ಕೊಂಡಿ. ಆತ ಹಳೆಯ ಯುಗದ ಶಿಖರಪ್ರಾಯ ವ್ಯಕ್ತಿ. ಅವನಿಗೆ ಸಿಕ್ಕಿದ ಐತಿಹಾಸಿಕ ಜವಾಬ್ದಾರಿ ಆತನನ್ನು ಅಂದಿನವರೆಗಿನ ಎಲ್ಲರಿಗಿಂತ ಶ್ರೇಷ್ಠನನ್ನಾಗಿ ಮಾಡಿತು. ಎರಡನೆಯದಾಗಿ ಅವನ ಶ್ರೇಷ್ಠತೆಯ ಹೊರತಾಗಿಯೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಸ್ಥಾನ ಇನ್ನೂ ಉನ್ನತವಾದದ್ದು. ಹೌದು, ಅದೇ ಎರಡನೇ ಅಂಶ. ಕ್ರಿಸ್ತನ ಶಿಲುಬೆ ಮತ್ತು ಪುನರುತ್ಥಾನದ ನಂತರದ ಯುಗದಲ್ಲಿ ಜೀವಿಸ್ತಿರುವ ವಿಶ್ವಾಸಿಗಳು ಪವಿತ್ರಾತ್ಮನ ಆಂತರಿಕ ಸಾನ್ನಿಧ್ಯ ಮತ್ತು ದೇವರ ಮಕ್ಕಳಾಗುವ ಅಧಿಕಾರದ ಕಾರಣದಿಂದಾಗಿ ಅವರಿಗಿಂತಲೂ ಹೆಚ್ಚು ಧನ್ಯರು ಮತ್ತು ಸೌಭಾಗ್ಯವಂತರು. ನಮ್ಮ ಆಕರಗಳು ಹೇಳುವಂತೆ ಈ ಕೃಪೆಯನ್ನು ನಾವು ಯಾವತ್ತೂ ಹಗುರವಾಟಿ ಪರಿಗಣಿಸಬಾರದು. ನಾವು ಹಳೆಯ ಕಾಲದ ಮಹಾನ್ ಭಕ್ತರಿಗಿಂತ ಹೆಚ್ಚಿನ ಆಧ್ಯಾತ್ಮಿಕ ಸೌಲಭ್ಯಗಳನ್ನು ಹೊಂದಿದ್ದೇವೆ. ಮತ್ತು ಮೂರನೇ ಅಂಶ ಬಹುಶಃ ಇಂದಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದದು ಅಂತ ಅನ್ಸುತ್ತೆ. ಖಂಡಿತ, ಅದೇ ಮೂರನೇ ಮತ್ತು ಅತ್ಯಂತ ಮುಖ್ಯವಾದ ಅಂಶ. ಆಧ್ಯಾತ್ಮಿಕ ಜೀವನವೆಂಬುದು ಒಂದು ನಿಷ್ಕ್ರಿಯವಾದ ಆರಾಮದಾಯಕವಾದ ಪಯಣವಲ್ಲ. ಅದಕ್ಕೊಂದು ಆಧ್ಯಾತ್ಮಿಕ ಹಸಿವು ಮತ್ತು ತೀವ್ರತೆ ಬೇಕು. ನೂಕುನುಗ್ಗಲು ಮತ್ತು ಬಲಪ್ರಯೋಗ ಎಂಬ ಪದಗಳು ನಮ್ಮನ್ನ ಎಚ್ಚರಿಸುತ್ತವೆ. ನಮ್ಮ ಸೋಮಾರಿತನವನ್ನು ಮೀರಿ ನಮ್ಮನ್ನು ದಾರಿ ತಪ್ಪಿಸುವ ವಿಷಯಗಳ ವಿರುದ್ಧ ಹೋರಾಡಿ ದೇವರ ಕಡೆಗೆ ಸಕ್ರಿಯವಾಗಿ ಮುನ್ನುಗ್ಗಬೇಕು ಎಂಬುದನ್ನು ಅವು ನೆನಪಿಸುತ್ತವೆ. ಇದು ಒಂದು ಸಕ್ರಿಯವಾದ, ಕೆಲವೊಮ್ಮೆ ಹೋರಾಟದಿಂದ ಕೂಡಿದ ನಂಬಿಕೆಯ ಜೀವನ. ಕೊನೆಯಲ್ಲಿ ಯೇಸು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಅಂತಾರೆ. ಇದೊಂದು ಸರಳವಾದ ವಾಕ್ಯದಂತೆ ಕಂಡ್ರೂ ಇದರಲ್ಲಿ ಆಳವಾದ ಅರ್ಥವಿದೆ ಎನ್ನಿಸುತ್ತೆ. ಖಂಡಿತ. ಇದರರ್ಥ ಈ ಸತ್ಯಗಳು ಕೇವಲ ಬೌದ್ಧಿಕವಾಗಿ ತರ್ಕದಿಂದ ಗ್ರಹಿಸೋ ವಿಷಯಗಳಲ್ಲ. ಇದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ಯಾರು ದೇವರ ಸತ್ಯಕ್ಕಾಗಿ ತೆರೆದ ಹೃದಯವನ್ನು ಮತ್ತು ಕೇಳುವ ಮನಸ್ಸನ್ನು ಹೊಂದಿರುತ್ತಾರೋ ಅವರಿಗೆ ಮಾತ್ರ ಈ ಮರ್ಮಗಳು, ಈ ಆಳವಾದ ಸತ್ಯಗಳು ಅರ್ಥವಾಗುತ್ತವೆ. ಇದು ಪ್ರತಿಯೊಬ್ಬ ಕೇಳುಗನನ್ನು ತಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಲು ಆಹ್ವಾನಿಸುವ ಮಾತಾಗಿದೆ. ಹೌದು, ಇದು ಕೇಳುಗರನ್ನು ಒಂದು ಆಳವಾದ ಆಲೋಚನೆಯೊಂದಿಗೆ ಬಿಡ್ತದೆ. ಈ ಆಕಾರಗಳು ಆಧ್ಯಾತ್ಮಿಕ ತೀವ್ರತೆ ಅನ್ನೋ ಪರಿಕಲ್ಪನೆಯನ್ನ ಪದೇ ಪದೇ ಒತ್ತಿ ಹೇಳ್ತವೆ. ಹೌದು, ಮತ್ತು ಇದೇ ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಏನು? ಹಾಗಾದ್ರೆ ಇಂದಿನ ನಮ್ಮ ದೈನಂದಿನ ಜೀವನದಲ್ಲಿ ಈ ಆಧ್ಯಾತ್ಮಿಕ ತೀವ್ರತೆ ಅಥವಾ ಬಲಪ್ರಯೋಗವನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಮೊಬೈಲ್ ಫೋನ್ಗಳು, ಸಾಮಾಜಿಕ ಜಾಲತಾಣಗಳ ನೋಟಿಫಿಕೇಷನ್ಗಳು, ಮನೋರಂಜನೆ, ಕೆಲಸದ ಒತ್ತಡ, ಹೀಗೆ ಸಾವಿರಾರು ವಿಷಯಗಳು ನಮ್ಮ ಗಮನವನ್ನು ಸೆಳೆಯುತ್ತಿರುವ ಈ ಜಗತ್ತಿನಲ್ಲಿ ದೇವರ ರಾಜ್ಯಕ್ಕಾಗಿ ಮುನ್ನುಗ್ಗುವುದು ಅಥವಾ ಬಲಪ್ರಯೋಗ ಮಾಡುವುದು ಅಂದ್ರೆ ನಿಜವಾಗಿ ಏನು? ಅದನ್ನು ತಡೆಯುತ್ತಿರುವ ನಮ್ಮ ಆಂತರಿಕ ಅಡೆತಡೆಗಳಾದ ಸೋಮಾರಿತನ, ಅಸಡ್ಡೆ ಮತ್ತು ಬಾಹ್ಯ ಅಡೆತಡೆಗಳಾದ ಈ ಜಗತ್ತಿನ ಆಕರ್ಷಣೆಗಳು ಯಾವುವು? ಇದರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಚಿಂತಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.